ಹಾಯ್, ನಾನು ಶರಣ್ಯ ಶೆಟ್ಟಿ. ಸೊ 2025 ರೆಸಲ್ಯೂಷನ್ 2025 ಇಯರ್ ಬಂದಿದೆ ಅಂತ ಅಂದ್ರೇ ಎಕ್ಸೈಟ್ ಆಗ್ತಿದೆ. ಬಿಕಾಸ್ ಎಷ್ಟು ಬೇಗ ಒಂದು ವರ್ಷ ಕಳೀತು ಅಂತ. ಈಗಿನ್ನೂ 2024 ರೆಸಲ್ಯೂಷನ್ ಹಾಕಿದ ನೆನಪು. ಸೊ 2024ಅಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡಿದ್ದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಬೀಯಿಂಗ್ ಅ ಬೆಟರ್ ಪರ್ಸನ್ ಇಸ್ ದ ರೆಸಲ್ಯೂಷನ್ 2025. ನನಗೆ ಅದರಲ್ಲೂ ಮೆಂಟಲಿ ಆ್ಯಂಡ್ ಫಿಸಿಕಲಿ ಬೋತ್ ಫಿಟ್ ಆಗಬೇಕು ಅನ್ನೋದು ತಲೆಯಲ್ಲಿದೆ. ಅದು ಬಿಟ್ಟರೆ 2024 ಅಂದರೆ ನನಗೆ ಒನ್ ಆಫ್ ದ ಏನಂತಾರೆ ಎರಡು ಪೀಕ್ ಸೈಡ್ ನೋಡಿರೋಂಥ ಇಯರ್. ಬಿಕಾಸ್ 2024ಅಲ್ಲಿ ನನ್ನ ಸಿನಿಮಾ ಕೃಷ್ಣ ಪ್ರಣಯಸಖಿ ರಿಲೀಸ್ ಆಗಿ 100 days ಟಚ್ ಆಯಿತು. ಸೊ ಅದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್. ನನಗೆ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೆ ಈ ಒಂದು ಮೂಮೆಂಟಿಗೆ. ಅದು 2024ಅಲ್ಲಿ ಆಯಿತು. ಹಾಗೆ 2024ಅಲ್ಲಿ ಏನಂತಾರೆ ದ ಲೋಯೆಸ್ಟ್ ಮೂಮೆಂಟ್ ಕೂಡ ನಾನು ನೋಡಿದೆ. ಬಿಕಾಸ್ ಐ ಲಾಸ್ಟ್ ಮೈ ಗ್ರ್ಯಾಂಡ್ ಪೇರೆಂಟ್. ಸೊ ನನ್ನ ಲವ್ಡ್ ಒನ್ ಲೂಸ್ ಮಾಡ್ಕೊಳ್ಳೋದು ಹೆಂಗಿರುತ್ತೆ ಅನ್ನೋದು ಅಟ್ಮೋಸ್ಟ್ ಡಿಪ್ರೆಷನ್ ಅದು 2024ಅಲ್ಲಿ ಆಯಿತು. ಸೊ ಬಟ್ ಈ 2024 ನನಗೆ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಮೋಷನ್ಸ್ ನನಗೆ ಹೇಳ್ಕೊಡ್ತು. ಸೊ ಇದಕ್ಕೆ ಒನ್ ಆಫ್ ದ ಏನಂತಾರೆ ಲರ್ನಿಂಗ್ ಇಯರ್ ಅಂತಲೇ ಹೇಳ್ಬೋದು, ಈ ಟಾಪ್ ಆ್ಯಂಡ್ ಬಾಟಮ್ ಎರಡೂ ನೋಡಿರೋದ್ರಿಂದ. ಸೊ 2025ಗೆ ಎಲ್ಲ ಏನೇನು ನಾನು ಕಲ್ತಿದ್ದೀನಿ ಅದನ್ನೆಲ್ಲನೂ ಇಟ್ಕೊಂಡು ಬೀಯಿಂಗ್ ಅ ಬೆಟರ್ ಪರ್ಸನ್ ಇಸ್ ದ ರೆಸಲ್ಯೂಷನ್. ಸೊ ಪ್ರತಿಯೊಂದು ಮೂಮೆಂಟನ್ನು ಎಂಜಾಯ್ ಮಾಡಬೇಕು, ನನ್ನ ಲವ್ ಆ್ಯಂಡ್ ಪ್ರೊಫೆಷ್ನಲಿ ತುಂಬ ಸಿನಿಮಾಗಳನ್ನ ಮಾಡಬೇಕು ಅಂತ ನನಗೆ. ಸೊ ಅಷ್ಟೇ, ಬಾಯ್.